ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಜೊತೆ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕನೇರಿ ಶ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಪರ ಮತ್ತು ವಿರೋಧ ಎರಡೂ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿರುತ್ತದ್ದು. ಕಳೆದ ನವೆಂಬರ್ನಲ್ಲಿ ಶ್ರೀಗಳನ್ನು ವಿಜಯಪುರ ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ ಬಳಿಕ ಜಿಲ್ಲೆಯಲ್ಲಿ ಬಹಳಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿತ್ತು. ನೇರವಾಗಿ ಎಂ ಬಿ ಪಾಟೀಲ್ ಅವರ ವಿರುದ್ಧವೇ ಅವರು ಮತ್ತು ಅವರ ಬೆಂಬಲಿಗರು ಆರೋಪವನ್ನು ಮಾಡಿದರು. ಅದಾದ ಬಳಿಕ ಆ ವಿಚಾರ ಬಹುತೇಕ ಸೈಲೆಂಟ್ ಆಗಿತ್ತು. ಅಂದರೆ ಬಸವನ ಬಾಗೇವಾಡಿಯಲ್ಲಿ ಅವರು ಸ್ವಾಮೀಜಿಗಳು ಬರೋದಕ್ಕೆ ನಿರ್ಬಂಧ ವಿಧಿಸಿದ್ದಕ್ಕೆ ಕಾರಣ ಏನಂತಂದರೆ ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿನ ವರದಿಯನ್ನು ಇಟ್ಕೊಂಡು ವಿಜಯಪುರ ಜಿಲ್ಲೆಯ ಪವಿತ್ರಕ್ಕೆ ಅವರಿಗೆ ನಿರಾಕರಣೆ ಮಾಡಿದರು. ಅದಾದ ಬಳಿಕ ಈ ಹಿಂದೂ ಸಮಾವೇಶವನ್ನು ಬಬಲೇಶ್ವರದಲ್ಲಿ ಮಾಡಿದರು. ಮೂಲಕ ಎಂ ಬಿ ಪಾಟೀಲ್ ಅವರೇ ನಾನು ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಮಾಡಿದ್ದು ಅಂತೇಳಿ ಒಂದು ನೇರ ಆರೋಪವನ್ನು ಮಾಡಿದರು. ಸೊ ಈ ರೀತಿ ಎಲ್ಲ ಆರೋಪ ಪ್ರತ್ಯಾರೋಪಗಳು ಆ ಟೈಮಲ್ಲಿ ನಡೆದಿದ್ವು. ಅದಾದ ಬಳಿಕ ಬಹುತೇಕ ವಿಷಯ ತಣ್ಣಗಾಗಿತ್ತು. ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಎಂ ಬಿ ಪಾಟೀಲ್ ಅವರ ಮತಕ್ಷೇತ್ರ ಬಬಲೇಶ್ವರದಲ್ಲಿ ಅವರು ಸಮಾವೇಶ ಮಾಡಿದ ಬಳಿಕ ಅದ್ರ ಬಗ್ಗೆ ಎಂ ಬಿ ಪಾಟೀಲ್ ಅವರು ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ. ಹಾಗಾಗಿ ಬಹುತೇಕ ವಿವಾದ ವಿಜಯಪುರ ಜಿಲ್ಲೆಯ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಹಿಂದೂ ಸಮಾವೇಶಗಳು ಅಂದರೆ ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ರು. ಅದರ ಸಮಾವೇಶಗಳು ನಡೀತಾ ಇದ್ವು. ಆದರೆ ಅದು ಯಾವುದೇ ರೀತಿ ಅಷ್ಟಾಗಿ ವಿವಾದ ಆಗಿದ್ದಲ್ಲ. ಆದರೆ ಇತ್ತೀಚೆಗೆ ಬೀದರ್ನಲ್ಲಿ ಸಮಾವೇಶ ಆಯೋಜನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲೂ ಸಹಿತ ಈ ರೀತಿ ನಿರ್ಬಂಧ ಹೇರಿದ ಬಳಿಕ ಮತ್ತು ಎರಡೂ ರೀತಿಯ ವಿರೋಧ ಮತ್ತು ಸಹಜವಾಗಿ ಶ್ರೀಗಳ ಪರವಾಗಿ ಮತ್ತು ಶ್ರೀಗಳ ವಿರುದ್ಧವಾಗಿ ಎರಡೂ ರೀತಿಯ ಅಭಿಪ್ರಾಯಗಳು ಅಲ್ಲಿ ಬಂದು. ಯಾಕಂದರೆ ಕೆಲವರು ಶ್ರೀಗಳ ವಿರುದ್ಧ ನೇರವಾಗಿ ಆರೋಪ ಮಾಡಿದರೆ, ಇನ್ನು ಕೆಲವರು ಶ್ರೀಗಳು ಸರಿಯಾಗಿ ಹೇಳಿದ್ದಾರೆ ಅಂಥೇಳಿ ಈ ವಿಚಾರ ಇತ್ತು. ಬಸವಾದಿ ಶರಣರ ಸಮಾವೇಶಕ್ಕೆ ಪ್ರತಿಯಾಗೇನು ಬಸವಾದಿ ಶರಣರು ಅಂತೇಳಿ ಸ್ವಾಮಿಗಳಿದ್ದಾರೆ. ಅವರು ಬಸವಣ್ಣನ ಈ ರೀತಿ ವಿರೂಪಗೊಳಿಸ್ತಾರೆ ಅಥವಾ ಬೇರೆ ಬೇರೆ ದೇವರುಗಳಿಗೆ ಬೈತಾರೆ ಅಂತೇಳಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಸ್ವಾಮೀಜಿಗಳ ವಿರುದ್ಧ ಕನೇರಿ ಶ್ರೀಗಳು ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರ್ಬಂಧ ವಿಚಾರ ಆಗಿತ್ತು. ಅದಾದ ಬಳಿಕ ಎಲ್ಲವೂ ತಣ್ಣಗಾಗಿತ್ತು. ಅವರು ಎಂ ಬಿ ಪಾಟೀಲ್ ಅವ್ರ ಕಡೆಯಿಂದನೂ ಯಾವುದೇ ರಿಯಾಕ್ಷನ್ ಇರಲಿಲ್ಲ, ಸ್ವಾಮೀಜಿಗಳ ಕಡೆಯೂ ಯಾವುದೇ ರಿಯಾಕ್ಷನ್ ಇರಲಿಲ್ಲ. ನಾನೇ ಸ್ವತಃ 2-3 ಸಾರಿ ಎಂ ಬಿ ಪಾಟೀಲ್ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರ ಕೇಳಿದ್ರು ಸಹಿತ ಅವರು ನೋ ಕಮೆಂಟ್ ಅಂತ ಹೇಳ್ಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಹಾಗಾಗಿ ಬಹುತೇಕ ವಿಚಾರ ತಣ್ಣಗಾಗಿತ್ತು. ಸ್ವಾಮೀಜಿಗಳು ಸಹಿತ ಎಲ್ಲೂ ಈ ವಿಚಾರಗಳನ್ನು ಮತ್ತೆ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಬೀದರ್ ವಿಚಾರಕ್ಕೆ ಬಂದಾಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಅದಾದ ಬಳಿಕ ಸ್ವಾಮೀಜಿಗಳು ಇಂಟರ್ವ್ಯೂಯಲ್ಲಿ ಒಂದು ಮಾತನ್ನು ಹೇಳಿದರು. ಅಂದರೆ ವಿಜಯಪುರ ಜಿಲ್ಲೆಯನ್ನು ನನಗೆ ನಿರ್ಬಂಧವನ್ನು ಮಾಡಿದರು, ನನ್ನ ಕ್ಷಮೆಯನ್ನು ಕೇಳಿದರೆ ಅವ್ರನ್ನ ವಿಜಯಪುರ ಜಿಲ್ಲೆಗೆ ಕರ್ಕೊಂಡು ಬರೋದಾಗಿ ಎಂ ಬಿ ಪಾಟೀಲ್ ಅವರು ಅವಾಗೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನು ಇಟ್ಕೊಂಡು ಸ್ವಾಮೀಜಿಯರು ಹೇಳುವಾಗ ವಿಜಯಪುರವನ್ನೇ ಅವನು ಕಟ್ಟಿದಾನ ಅಥವಾ ರಪ್ಪ ಕಟ್ಟಿದಾನ ಅನ್ನೋ ಪದವನ್ನು ಅವರು ಬಳಕೆಯನ್ನು ಮಾಡಿದರು. ಅಂದರೆ ಇಂಟರ್ವ್ಯೂಯಲ್ಲಿ ಆ ಪದವನ್ನು ಬಳಕೆ ಮಾಡಿದರು. ಆ ವಿಚಾರ ಈಗ ವಿಜಯಪುರ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ರಾಜಕೀಯ ಇದಕ್ಕೆ ಕಾರಣವಾಗಿರುತ್ತೆ. ಯಾಕಂದರೆ ಸ್ವಾಮೀಜಿ ಯಾವಾಗ ಆ ಪದವನ್ನು ಬಳಸಿದ್ರು, ಎಂ ಬಿ ಪಾಟೀಲ್ ಅವರು ಬೆಂಬಲಿಗರು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಏನು ಇದ್ದಾರೆ ಅವರೆಲ್ಲವೂ ನೇರವಾಗಿ ಸ್ವಾಮೀಜಿ ವಿರುದ್ಧ ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಸ್ವಾಮೀಜಿಗಳು ಈ ವಿಚಾರವನ್ನು ಮತ್ತೆ ಯಾಕೆ ತೆಗೆದರು ಅಂತೇಳಿ ಈ ವಿಚಾರ ಜೊತೆಗೆ ಸ್ವಾಮೀಜಿಗಳ ಹಿನ್ನೆಲೆ ಅಂದರೆ ಅವರು ಪೂರ್ವಾಶ್ರಮದಲ್ಲಿರುವಂಥ ಹಿನ್ನೆಲೆಗಳನ್ನು ಸಹಿತ ಪ್ರಸ್ತಾಪ ಮಾಡಿಕೊಂಡು ಈಗ ಒಂದು ರೀತಿಯಿಂದ ಸ್ವಾಮೀಜಿ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸ್ವಾಮೀಜಿಯವರ ವಿರುದ್ಧ ಜಿಲ್ಲೆಯಲ್ಲಿ ಎಂ ಬಿ ಪಾಟೀಲ್ ಅವರ ಬೆಂಬಲಿಗರು ಅಥವಾ ಈ ಜಾಗತಿಕ ಲಿಂಗಾಯತ ಮಹಾಸಭಾದ ಏನು ಸದಸ್ಯರಿದ್ದಾರೆ ಅವರೆಲ್ಲ ಒಂದು ರೀತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದರೆ, ಈ ಕಡೆ ಸ್ವಾಮೀಜಿಗಳನ್ನು ಸಮರ್ಥಿಸಿಕೊಳ್ಳೋ ಕೆಲಸವನ್ನು ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಸ್ವಾಮೀಜಿಗಳ ವಿಚಾರ ಮತ್ತೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುತ್ತೆ. ಅಂದರೆ ಮುಂದೆ ಇದು ಏನಾಗುತ್ತೆ ಅಂತ ಹೇಳಿ ಒಂದು ಕಡೆ ಎಂ ಬಿ ಪಾಟೀಲ್ ಅವರು ಈ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ. ಆದರೆ ಸ್ವಾಮೀಜಿಗಳು ಮೊನ್ನೆ ಇಂಟರ್ವ್ಯೂಲ್ಲಿ ಬಳಸಿರೋ ಇದೊಂದು ಪದ ಈಗ ಮುಂದೆ ಯಾವ ಹಂತಕ್ಕೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಸ್ವಾಮೀಜಿಯವರ ವಿರುದ್ಧ ನೇರವಾಗಿ ದಲಿತ ಸಂಘಟನೆಯವರು, ಈ ಬಸವಾದಿ ಶರಣರು ಇವರೆಲ್ಲರೂ ಏನು ಸಂಘಟನೆಯವರು ಇದ್ದಾರೆ ಅವರೆಲ್ಲ ನೇರವಾಗಿ ವಾಗ್ದಾಳಿಯನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಈ ಸ್ವಾಮೀಜಿಗಳ ಏನು ಶಿಷ್ಯರಿದ್ದಾರೆ ಅವರು ಸಹಿತ ಪ್ರತಿಯಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಆದರೆ ಈ ವಿಚಾರ ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.